ದೇಶಭಕ್ತಿಯ ಸಂಚಲನ ಈ ದೇಶದ 140 ಕೋಟಿ ಭಾರತೀಯರ ನರನಾಡಿಗಳಲ್ಲಿ ಮಿಂಚಿನ ಸಂಚಲನ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಮರ ಬಲಿದಾನ ದಿನಾಚರಣೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿ ಆಚರಿಸಲಾಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಸಹಿತ ಲಾಕ್ಡೌನ್ ಇದ್ರು ಸರ್ಕಾರದಿಂದ ವಿಶೇಷ ಅನುಮತಿ ಪಡೆದು ಅರಮನೆ ಮೈದಾನದಲ್ಲಿ ಸಹಸ್ರಾರು ದೇಶ ಬಾಂಧವರನ್ನು ಸೇರಿಸಿ ಜೀವ ಮುಖ್ಯವಲ್ಲ ದೇಶ ಮುಖ್ಯ ಎಂಬ ಘೋಷವಾಕ್ಯದಡಿ ಅಮರ ಬಲಿದಾನ ದಿನಾಚರಣೆ ಆಚರಣೆ ಮಾಡಲಾಯಿತು. ತದನಂತರ ರಾಷ್ಟ್ರದ ರಾಜಧಾನಿ ನವದೆಹಲಿಯ ತಾಲ್ಕಟೋರಾ ಇಂಡೋರ್ ಸ್ಟೇಡಿಯಂನಲ್ಲಿ ಭಗತ್ ಸಿಂಗ್ ಅವರ ಮರಿ ಮೊಮ್ಮಗರಾದಂಥ ಯದುವೀಂದರ್ ಸಿಂಗ್ ಅಂದ್ರೆ ಅವರ ಸೋದರರ ಮರಿ ಮೊಮ್ಮಗ ಯದುವೀಂದರ್ ಸಿಂಗ್ ಅಲ್ಲನ್ನು ಆಹ್ವಾನಿಸುವುದರ ಮೂಲಕ ಹಾಗೂ ಈ ಸಮಸ್ತ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಕುಟುಂಬಸ್ಥರನ್ನು ಆಹ್ವಾನಿಸುವುದರ ಮೂಲಕ ಅವರನ್ನು ಗೌರವಿಸುವುದರ ಮೂಲಕ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಆಚರಿಸಲಾಯಿತು. ಮುಂದೊಂದಿನ ಪಂಜಾಬ್ನಲ್ಲಿ ಪ್ರತ್ಯೇಕತೆ ಕೂಗು ಎದ್ದಾಗ ಪಂಜಾಬಿನ ಖಟ್ಕರ್ ಕಲಾನ್ನಲ್ಲಿ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ಕಲಬುರಗಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಹಸ್ರಾರು ದೇಶ ಬಾಂಧವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಅಮರ ಬಲಿದಾನ ದಿನಾಚರಣೆ ಮಾಡಿದ್ರು. ಕೊನೆಗೆ ರಾಮೇಶ್ವರಂನಲ್ಲಿ ಕಳೆದ ವರ್ಷ ಆಚರಣೆ ಮಾಡಲಾಯಿತು. ಈ ಬಾರಿ ವಿಶೇಷವಾಗಿ ಉತ್ತರ ಪ್ರದೇಶದ ಕಾಶಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಹೀಗೆ ಪ್ರತಿ ವರ್ಷ ವಿನೂತನವಾಗಿ ವಿಶೇಷವಾಗಿ ಒಂದೊಂದು ರಾಷ್ಟ್ರ ಮಟ್ಟದ ಪ್ರಮುಖ ಕೇಂದ್ರಗಳಲ್ಲಿ ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಆಚರಿಸಲಾಗ್ತಾ ಇದ್ದು, ಈ ಬಾರಿಯೂ ಕೂಡ ದೇಶದ ಪ್ರಮುಖ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಕುಟುಂಬಸ್ಥರನ್ನು ಈ ಒಂದು ದೇಶಭಕ್ತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ಆದರ ಸತ್ಕಾರದ ಮೂಲಕ ಗೌರವಿಸುವುದರೊಂದಿಗೆ ಹಾಗೂ ವಿಶೇಷವಾಗಿ ಇವತ್ತೇನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತ್ಯೇಕತೆ ಜಾತೀಯತೆಯನ್ನು ಹೆಚ್ಚಾಗಿ ಕುಣಿದು ಕುಪ್ಪಳಿಸ್ತದೆಲ್ಲ ಅದನ್ನು ಬದಿಗೊತ್ತಿ ರಾಷ್ಟ್ರೀಯ ಏಕತೆ ಐಕ್ಯತೆ ಅಖಂಡತೆ ವಿಚಾರವನ್ನು ತೋರಿಸುವ ನಿಟ್ಟಿನಲ್ಲಿ ಬಹುದೊಡ್ಡ ದೇಶಭಕ್ತಿ ಕಾರ್ಯಕ್ರಮ ಅಲ್ಲಿ ಆಯೋಜಿಸಲಾಗಿದೆ. ಮತ್ತು ಈ ಒಂದು ಯಾತ್ರೆಯುದ್ದಕ್ಕೂ ಬರುವಂತಹ ಸಹಸ್ರಾರು ದೇಶ ಬಾಂಧವರು ವೈಯಕ್ತಿಕವಾಗಿ ಆಗಮಿಸ್ತಾ ಇದ್ದಾರೆ. ಪ್ರತಿ ವರ್ಷ ನೋಡ್ತಾ ಇದ್ದೇವೆ ಅನೇಕ ದೇಶ ಬಾಂಧವರು ಮಕ್ಕಳಿರಬಹುದು, ಯುವಕರಿರಬಹುದು, ಹಿರಿಯರಿರಬಹುದು, ಅವರೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಇರಲು ವ್ಯವಸ್ಥೆ ಕೂಡ ಕಾಶಿಯಲ್ಲಿ ಜಂಗಮವಾಡಿ ಮಠ ಸೇರಿದಂತೆ ಅನೇಕ ಕಡೆ ನೂರಾರು ಕೋಣೆಗಳನ್ನು ಬುಕ್ ಮಾಡಿ ಅಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೀಗೆ ಈ ಒಂದು ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಎಲ್ಲರೂ ಕೂಡ್ಕೊಂಡು ಮಾಡಲಾಗ್ತಾ ಇದೆ. ಈ ಒಂದು ದೇಶಭಕ್ತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ ತಮ್ಮ ಮೂಲಕ ಕೋರುತ್ತೇವೆ.